ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಕರ್ನಾಟಕದ ಅದ್ಭುತ ಇತಿಹಾಸದ ಬಗ್ಗೆ ಒಂದು ಸಣ್ಣ ಜ್ಞಾನ ಪರೀಕ್ಷೆ ಮಾಡೋಣ. ಇದನ್ನ ಒಂದು ರೀತಿ ಕ್ಲಾಸ್ ರೂಮ್ ಚಾಲೆಂಜ್ ಅಂದ್ಕೋಬಹುದು. ನಿಮ್ಮ ಜ್ಞಾನ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕೆ ರೆಡಿ ಇದ್ದೀರಾ? ಓಕೆ, ಇವತ್ತಿನ ನಮ್ಮ ಪರೀಕ್ಷೆಯ ಸಿಲೆಬಸ್ ಇಲ್ಲಿದೆ ನೋಡಿ. ನಾವು ಕರ್ನಾಟಕ ಇತಿಹಾಸದ 3 ಮುಖ್ಯ ಘಟ್ಟಗಳನ್ನು ನೋಡಲಿದ್ದೇವೆ. ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದಿಂದ ಶುರು ಮಾಡಿ ವಿಜಯನಗರ ಸಾಮ್ರಾಜ್ಯದ ವೈಭವನ ನೋಡಿ, ಕೊನೆಗೆ ಆಧುನಿಕ ಕರ್ನಾಟಕ ಹೇಗೆ ಹುಟ್ಕೊಳ್ತು ಅನ್ನೋ ಕಥೆಯನ್ನು ತಿಳಿಯೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಸೆಕ್ಷನ್ ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗ, ಅಂದ್ರೆ ಕರ್ನಾಟಕಕ್ಕೆ ಅಡಿಪಾಯ ಹಾಕಿದ ರಾಜವಂಶಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸರಿ, ಮೊದಲನೇ ಪ್ರಶ್ನೆ. ಕನ್ನಡದ ಮೊಟ್ಟಮೊದಲ ರಾಜವಂಶ ಅಂದ್ರೆ ಕದಂಬರು ಅಲ್ವಾ? ಅವರ ರಾಜಧಾನಿ ಬನವಾಸಿಯ ಹಳೆ ಹೆಸರು ಅಂದ್ರೆ ಪ್ರಾಚೀನ ಹೆಸರು ಏನಾಗಿತ್ತು? ಆಪ್ಷನ್ಸ್ ಹೀಗಿವೆ: ಎ ಪಲಾಸಿಕ, ಬಿ ಮಾನ್ಯಕೇಟ, ಸಿ ದ್ವಾರಸಮುದ್ರ ಅಥವಾ ಡಿ ಲಕುಂಡಿ. ಸ್ವಲ್ಪ ಯೋಚನೆ ಮಾಡಿ, ಒಂದು 5 ಸೆಕೆಂಡ್ ಟೈಮ್ ತಗೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಪಲಾಸಿಕ. ಗೊತ್ತಿರ್ಲಿ, ಕದಂಬರು ಕರ್ನಾಟಕದ ಮೊದಲ ಸಾಮ್ರಾಜ್ಯವನ್ನ ಕಟ್ಟಿದವರು. ಅವರ ರಾಜಧಾನಿ ಬನವಾಸಿ ಅಂದ್ರೆ ಆ ಕಾಲದ ಪಲಾಸಿಕ, ಒಂದು ದೊಡ್ಡ ಕಲ್ಚರಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿತ್ತು. ಓಕೆ, ಈಗ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋಣ. ಬಾದಾಮಿ ಚಾಲುಕ್ಯರು ತಮ್ಮದೇ ಆದ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಗೆ ತುಂಬಾನೇ ಫೇಮಸ್. ಅದನ್ನ ಏನಂತ ಕರೀತಾರೆ? ನಿಮ್ಮ ಆಯ್ಕೆಗಳು: ದ್ರಾವಿಡ, ನಾಗರ, ವೇಸರ ಅಥವಾ ಭೂಮಿಜ. 5 ಸೆಕೆಂಡ್ಗಳಲ್ಲಿ ಯೋಚಿಸಿ. ಉತ್ತರ ವೇಸರ ಶೈಲಿ. ಇದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇದರಲ್ಲಿ ದಕ್ಷಿಣದ ದ್ರಾವಿಡ ಶೈಲಿ ಮತ್ತು ಉತ್ತರದ ನಾಗರ ಶೈಲಿ ಎರಡೂ ಮಿಕ್ಸ್ ಆಗಿದೆ. ಚಾಲುಕ್ಯರು ಈ ಹೈಬ್ರಿಡ್ ಶೈಲಿಯನ್ನ ಹುಟ್ಟುಹಾಕಿದ್ರು. ಇದು ಅವರ ಕಲಾತ್ಮಕತೆಗೆ ಒಂದು ದೊಡ್ಡ ಸಾಕ್ಷಿ. ನಮ್ಮ 3ನೇ ಪ್ರಶ್ನೆ. ಶ್ರವಣಬೆಳಗೊಳದಲ್ಲಿರೋ ಆ ಬೃಹತ್ ಗೊಮ್ಮಟೇಶ್ವರನ ಒಂದೇ ಕಲ್ಲಿನ ಮೂರ್ತಿಯನ್ನು ಕೆತ್ತಿಸೋಕೆ ಕಾರಣವಾದ ಗಂಗ ರಾಜವಂಶದ ಮಂತ್ರಿ ಯಾರು? ಆಪ್ಷನ್ಸ್: ಮಾಧವವರ್ಮ, ತಿಮ್ಮಣ್ಣ ದಂಡನಾಯಕ, ಚಾವುಂಡರಾಯ ಅಥವಾ ಗಂಗರಾಜ. ಟೈಮ್ ಅಪ್! ಸರಿಯಾದ ಉತ್ತರ ಚಾವುಂಡರಾಯ. ಅವರು ಬರೀ ಮಂತ್ರಿ ಮಾತ್ರ ಆಗಿರಲಿಲ್ಲ, ಒಬ್ಬ ಗ್ರೇಟ್ ಕಮಾಂಡರ್ ಮತ್ತು ವಿದ್ವಾಂಸ ಕೂಡ ಆಗಿದ್ರು. ಈ ಮೂರ್ತಿಯ ನಿರ್ಮಾಣ ಅವರ ಭಕ್ತಿ ಮತ್ತು ಅವರ ಪವರ್ ಎರಡಕ್ಕೂ ಒಂದು ಸಂಕೇತ. ಮೊದಲ ಸೆಕ್ಷನ್ ಮುಗೀತು. ಈಗ ಕರ್ನಾಟಕದ ಇತಿಹಾಸದ ಒಂದು ಸುವರ್ಣ ಯುಗಕ್ಕೆ ಹೋಗೋಣ. ಅದೇ ವಿಜಯನಗರ ಸಾಮ್ರಾಜ್ಯ ಮತ್ತು ಸುಲ್ತಾನರ ವೈಭವದ ಕಾಲ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅದರ ಆಡಳಿತ ವ್ಯವಸ್ಥೆನೇ ಒಂದು ಅದ್ಭುತ. ಹಾಗಾದ್ರೆ ರಾಜ್ಯದ ಇಡೀ ಆದಾಯ ಮತ್ತು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಿದ್ದ ಚೀಫ್ ಆಫೀಸರ್ ಹೆಸರೇನು? ಮಹಾನಾಯಕಾಚಾರ್ಯ, ಕರ್ಣಿಕ, ರಾಯಸಂ ಅಥವಾ ಅಷ್ಟಾವಧಾನ? ಯೋಚನೆ ಮಾಡೋಕೆ 5 ಸೆಕೆಂಡ್ಸ್. ಸರಿಯಾದ ಉತ್ತರ ಅಷ್ಟಾವನ. ಅಷ್ಟಾವನ ಅನ್ನೋದು ಒಂದು ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಇದು ಸಾಮ್ರಾಜ್ಯದ ಆರ್ಥಿಕತೆಗೆ ಬ್ಯಾಕ್ ಬೋನ್ ಆಗಿತ್ತು. ಲ್ಯಾಂಡ್ ರೆವೆನ್ಯೂಯಿಂದ ಹಿಡಿದು ಟ್ರೇಡ್ ಟ್ಯಾಕ್ಸ್ವರೆಗೂ ಎಲ್ಲವನ್ನೂ ಇದೇ ನೋಡ್ಕೊಳ್ತಿತ್ತು. ಅವರ ಆಡಳಿತ ಎಷ್ಟು ಪಕ್ಕಾ ಇತ್ತು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಟ್ರಾವೆಲರ್ಸ್ನ ಅಟ್ರಾಕ್ಟ್ ಮಾಡಿತ್ತು. ಹಾಗಾದರೆ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪಾಯಸ್ ಯಾವ ಪ್ರಸಿದ್ಧ ವಿಜಯನಗರ ರಾಜನ ಆಸ್ಥಾನಕ್ಕೆ ಬಂದಿದ್ದ? ದೇವರಾಯ II, ಕೃಷ್ಣದೇವರಾಯ, ಅಚ್ಯುತರಾಯ ಅಥವಾ ಸದಾಶಿವರಾಯ? ಉತ್ತರ ಬೇರೆ ಯಾರೂ ಅಲ್ಲ, ಕೃಷ್ಣದೇವರಾಯ. ಡೊಮಿಂಗೋ ಪಾಯಸ್ ಅವರ ಹಾಗೆ ಬೇರೆ ವಿದೇಶಿ ಪ್ರವಾಸಿಗರು ಬರೆದಿಟ್ಟಿರೋ ಬರಹಗಳಿಂದನೇ ನಮಗೆ ಕೃಷ್ಣದೇವರಾಯನ ಕಾಲದ ವಿಜಯನಗರದ ವೈಭವ, ಸಂಪತ್ತು ಮತ್ತು ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಅಮೂಲ್ಯವಾದ ಮಾಹಿತಿ ಸಿಕ್ಕಿರೋದು. ಸರಿ, ಈಗ ಎಜುಕೇಷನ್ ಹಿಸ್ಟ್ರಿ ಕಡೆ ನೋಡೋಣ. ಬೀದರ್ನಲ್ಲಿರುವ ಫೇಮಸ್ ಮೊಹಮ್ಮದ್ ಗವಾನ್ ಮದರಸಾ ಯಾವ ಸಾಮ್ರಾಜ್ಯದ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು? ಬಹಮನಿ, ವಿಜಯನಗರ, ಆದಿಲ್ ಶಾಹಿಗಳು ಅಥವಾ ಮೈಸೂರು ಒಡೆಯರ್? ಸರಿಯಾದ ಉತ್ತರ ಬಹಮನಿ ಸಾಮ್ರಾಜ್ಯ. ಇದನ್ನ ಕಟ್ಟಿಸಿದ ಮೊಹಮ್ಮದ್ ಗವಾನ್ ಒಬ್ಬ ದೊಡ್ಡ ವಿದ್ವಾಂಸ ಮತ್ತು ಅಡ್ಮಿನಿಸ್ಟ್ರೇಟರ್. ಈ ಮದ್ರಸಾ ಪರ್ಷಿಯನ್ ಆರ್ಕಿಟೆಕ್ಚರ್ಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಅಷ್ಟೇ ಅಲ್ಲ, ಆ ಕಾಲದ ಎಜುಕೇಷನಲ್ ಪ್ರೋಗ್ರೆಸ್ಗೆ ಒಂದು ಸಾಕ್ಷಿ ಕೂಡ ಹೌದು. ಈಗ ನಾವು ನಮ್ಮ ಕ್ವಿಜ್ನ ಫೈನಲ್ ರೌಂಡ್ಗೆ ಬಂದಿದ್ದೀವಿ. ಈ ಸೆಕ್ಷನ್ನಲ್ಲಿ ಬ್ರಿಟಿಷರ ಜೊತೆಗಿನ ಯುದ್ಧದಿಂದ ಹಿಡಿದು ಆಧುನಿಕ ಕರ್ನಾಟಕದ ಹುಟ್ಟು ಮತ್ತು ಏಕೀಕರಣದವರೆಗಿನ ಒಂದು ರೋಚಕ ಇತಿಹಾಸವನ್ನ ನೋಡೋಣ. ಯುದ್ಧಕ್ಕೆ ಸಂಬಂಧಪಟ್ಟ ಪ್ರಶ್ನೆ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣ ಅಂದ್ರೆ ಇಮಿಡಿಯೇಟ್ ಕಾಸ್ ಏನಾಗಿತ್ತು? ಈ ಆಪ್ಷನ್ಸ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ. ನಿಮ್ಮ ಉತ್ತರ ಯೋಜಿಸೋಕೆ 5 ಸೆಕೆಂಡ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಟಿಪ್ಪು ಸುಲ್ತಾನ್. ಬ್ರಿಟಿಷರ ಮಿತ್ರ ರಾಜ್ಯವಾಗಿದ್ದ ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ್ದು ಯುದ್ಧಕ್ಕೆ ತಕ್ಷಣದ ಕಾರಣವಾಯಿತು. ಈ ಘಟನೆ ಸೌತ್ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಇದು ಬ್ರಿಟಿಷರು ಇನ್ನೂ ಪವರ್ಫುಲ್ ಆಗೋಕೆ ದಾರಿ ಮಾಡಿಕೊಡ್ತು.
ಈಗ ಧೈರ್ಯ ಮತ್ತು ಹೋರಾಟದ ಸಂಕೇತದ ಬಗ್ಗೆ ಒಂದು ಪ್ರಶ್ನೆ. 1824ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಕಿತ್ತೂರಿನ ರಾಣಿ ಯಾರು? ಆಪ್ಷನ್ಸ್: ರಾಣಿ ಅಬ್ಬಕ್ಕದೇವಿ, ರಾಣಿ ಚೆನ್ನಮ್ಮ, ರಾಣಿ ಮಹಾಬಾಯಿ ಅಥವಾ ರಾಣಿ ಲಕ್ಷ್ಮೀಬಾಯಿ. ಉತ್ತರ ವೀರರಾಣಿ ಚೆನ್ನಮ್ಮ. ಅವರು ಬ್ರಿಟಿಷರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಪಾಲಿಸಿಯನ್ನ ಧೈರ್ಯವಾಗಿ ವಿರೋಧಿಸಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅವರು ಒಂದು ದೊಡ್ಡ ಸ್ಫೂರ್ತಿ. ಅವರ ಹೋರಾಟ ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಮ್ಮ ಕೊನೆಯ ಪ್ರಶ್ನೆ ಕರ್ನಾಟಕ ಏಕೀಕರಣ ಚಳುವಳಿಗೆ ಸಂಬಂಧಪಟ್ಟಿದ್ದು. ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಹಂಚಿಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನೆಲ್ಲ ಒಂದುಗೂಡಿಸೋಕೆ ಹೋರಾಡಿದ ಪ್ರಮುಖ ನಾಯಕ ಯಾರು? ಮತ್ತು ನಮ್ಮ ಕೊನೆ ಪ್ರಶ್ನೆಗೆ ಉತ್ತರ ಆಲೂರು ವೆಂಕಟರಾವ್. ಕರ್ನಾಟಕ ಕುಲಪುರೋಹಿತ ಅಂತಾನೆ ಫೇಮಸ್ ಆಗಿರೋ ಇವರು ಹರಿದು ಹಂಚಿಹೋಗಿದ್ದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನ ಒಟ್ಟಿಗೆ ಸೇರಿಸಿ ಕರ್ನಾಟಕ ಅನ್ನೋ ರಾಜ್ಯವನ್ನ ರೂಪಿಸೋಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು. ನೋಡಿ, ಈ ಕ್ವಿಜ್ ಕೇವಲ ಒಂದು ಜ್ಞಾನ ಪರೀಕ್ಷೆ ಅಷ್ಟೇ ಅಲ್ಲ. ಈ ಮಾತಿನಲ್ಲಿ ಹೇಳಿದಾಗೆ ಇತಿಹಾಸವನ್ನು ಕಲಿಯುವುದು ನಮ್ಮ ಬೇರುಗಳನ್ನು ಅರಿಯುವಂತೆ. ಇವತ್ತು ನಾವು ನಮ್ಮ ಶ್ರೀಮಂತ ಪರಂಪರೆಯ ಆಳವಾದ ಬೇರುಗಳನ್ನ ಮತ್ತೊಮ್ಮೆ ಮುಟ್ಟಿ ನೋಡಿದ್ದೇವೆ. ಹಾಗಿದ್ರೆ ಈ ಜ್ಞಾನ ಪರೀಕ್ಷೆಯಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಯ್ತು? ಅದನ್ನ ನಮಗೆ ಕಾಮೆಂಟ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಜ್ಞಾನದ ಈ ಪಯಣವನ್ನ ಹೀಗೆ ಮುಂದುವರಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.